ಯಾವುದೇ ರೀತಿಯಾದಂಥ ಹೊಸ ಘೋಷಣೆಗಳಿಲ್ಲ. ಅಲ್ಲೇ ತಿಪ್ಪೆ ಸಾರಿಸೋ ರೀತಿ ಇರೋವಂಥ ಕಾರ್ಯಕ್ರಮಗಳನ್ನೇ ಮುಂದುವರಿಸುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಬಿಟ್ಟರೆ ಯಾವುದೇ ನೀರಾವರಿ ಯೋಜನೆಗಳನ್ನು, ಉತ್ತರ ಕರ್ನಾಟಕ ಇರ್ಬೋದು, ಹಳೆ ಮೈಸೂರು, ಯಾವುದೇ ನೀರಾವರಿ ಯೋಜನೆಗಳನ್ನು ಕೇಂದ್ರ ಸರ್ಕಾರದ ಅನುಮತಿ ಆದ ಮೇಲೆ ಮುಂದುವರಿಸ್ತೀರಿ ಅಂತ ಓದಿದ್ದಾರೆ. ಅವಶ್ಯಕತೆ ಏನಿತ್ತು? ಓದೋ ಅವಶ್ಯಕತೆ ಏನಿತ್ತು? ಅವಶ್ಯಕತೆನೇ ಇರಲಿಲ್ಲ. ಸುಮ್ಮನೆ ಒಂದು ಅಷ್ಟು ಪೇಜ್ ವೇಸ್ಟ್ ಅಷ್ಟೇ. ಮೇಕೆದಾಟು ಇರ್ಬೋದು, ಉತ್ತರ ಕರ್ನಾಟಕದ ಯೋಜನೆಗಳಿರ್ಬೋದು, ಮತ್ತು ಅನ್ನೆಸೆಸರಿಯಾಗಿ ಕೇಂದ್ರ ಸರ್ಕಾರ 3,500 ಕೋಟಿ ಅವರ ಘೋಷಣೆ ಮಾಡಿದ್ದಾರಂತೆ. ಘೋಷಣೆನೇ ಮಾಡಿಲ್ಲ. ನಿರ್ಮಲಾ ಸೀತಾರಾಮನ್ ಅವರು ಕ್ಲಿಯರಾಗಿ ಹೇಳಿದ್ದಾರೆ, ನಾವು ಆ ಯೋಜನೆಗೆ ಯಾವುದೇ ಹಣವನ್ನು ಕೊಡಲ್ಲ ಅನ್ನೋ ಮಾತನ್ನು ಪಾರ್ಲಿಮೆಂಟ್ ಹೇಳಿದ್ದಾರೆ. ಒಟ್ಟಾರೆ ಇದು ಒಂದು ರೀತಿ ಸಾಬರ್ ಬಡ್ಜೆಟ್. ಇದು ಒಂದು ರೀತಿ ಇಲ್ಲೇ ಇದೆ. ಮತ್ತೆ ಕರ್ನಾಟಕದ ಇತಿಹಾಸದಲ್ಲೇ ಹೈಯೆಸ್ಟ್ ಸಾಲ ಮಾಡಿರೋಂಥ ಮುಖ್ಯಮಂತ್ರಿ ಒಂದೇ ವರ್ಷದಲ್ಲಿ 1,16,170 ಕೋಟಿ ಸಾಲ ಮಾಡಿದ್ದಾರೆ. 1,16,170 ಕೋಟಿ ಸಾಲ. 1 ಲಕ್ಷ ಕೋಟಿನ ಅದಕ್ಕಿಂತ ಹೆಚ್ಚು ಸಾಲ ಮಾಡಿದಂಥ ರೆಕಾರ್ಡ್ ಮುಖ್ಯಮಂತ್ರಿ. ಒಂದು ರೆಕಾರ್ಡ್ ಮಾಡಿದಾರಲ್ಲ, ರೆಕಾರ್ಡ್ ಮುಖ್ಯಮಂತ್ರಿ. ಒಟ್ಟು ಇವತ್ತು ನಮ್ಮ ಪ್ರತಿಯೊಬ್ಬರ ತಲೆ ಮೇಲೆ ಬಿದ್ದಿರುವಂಥದ್ದು 7,81,95 ಕೋಟಿ ಸಾಲ ನಮ್ಮ ರಾಜ್ಯದ್ದು ಈಗಿದೆ. ಅಷ್ಟು ಏರಿಕೆ ಆಗಿದೆ. 7,81,95 7,81,95 ಒಟ್ಟು ಸಾಲ ನಮ್ಮ ತಲೆ ಮೇಲೆ ಇರುವಂಥದ್ದು ಕೋಟಿ. ಒಂದೇ ವರ್ಷದಲ್ಲಿ 1,16,000. ಇದರಲ್ಲಿ 7 ಲಕ್ಷದಲ್ಲಿ ಒಂದೇ ವರ್ಷದಲ್ಲಿ 1,16,000. ಮತ್ತೆ ಅಬ್ಕಾರಿ ಇದೆಯಲ್ಲ, ಅಬ್ಕಾರಿ 40,000 ಟಾರ್ಗೆಟ್ ಕೊಟ್ಟಿದ್ದಾರೆ. ಆಮೇಲೆ ಹೊಸ ಬಾರ್ಗಳು, ಹೊಸ ವೈನ್ ಸ್ಟೋರ್ಗಳನ್ನು ಘೋಷಣೆ ಮಾಡಿದ್ದಾರೆ. ಅದು ಏನಂತೆ ಟ್ರಾನ್ಸ್ಪರೆಂಟ್ ಆಗಿ ಅವ್ರ ಶಾಸಕರಿಗೆಲ್ಲ ಮೋಸ್ಟ್ಲಿ ಅವರ ಕಾಂಗ್ರೆಸ್ MLAಗಳಿಗೆಲ್ಲ ಬಾಯಿ ಮುಚ್ಚಕ್ಕೆ ಅಭಿವೃದ್ಧಿ ಕಾರ್ಯ ಇಲ್ಲ, ಎಣ್ಣೆ ಹೊಡೆಯೋಕ್ಕೆ ಒಂದೊಂದು ವೈನ್ ಸ್ಟೋರ್ ಕೊಡುವಂಥದ್ದು, ಬಾರ್ ಕೊಡುವಂಥದ್ದು ಅವ್ರ ಶಾಸಕರಿಗೆ ಮಾಡಿರೋವಂಥ ಹುನ್ನಾರ ಅಂತ ನನಗನ್ನಿಸ್ತದೆ.